ಹೀರೋಗೆ ಒಂದು ಟಿವಿ ಚಾನಲ್ ಇರುತ್ತೆ, ಅದರಲ್ಲೊಂದು ಶೋನ ನಡೆಸ್ತಿರ್ತಾನೆ. 2 ಸೀಸನ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿರ್ತವೆ, ಆದ್ರೂ ಕೂಡ ಅದು ಸಕ್ಸಸ್ ಆಗಿರೋದಿಲ್ಲ. ಯಾಕಂದ್ರೆ ಇವನು ನಡೆಸ್ತಿರೋ ಒಂದು ಶೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಇದರಿಂದ ಬೇರೆಯವರು ಆ ಚಾನಲ್ ನ ಖರೀದಿ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಿರ್ತಾರೆ. ಇದರಿಂದ ನಮ್ಮ ಹೀರೋ ಡಿಸೈಡ್ ಆಗೋಗ್ಬಿಡ್ತಾನೆ, ತುಂಬಾ ಚೆನ್ನಾಗಿರೋ ಒಂದು ಶೋನ ನಡೆಸ್ಬೇಕು. ಅದನ್ನು ಕೂಡ ಯಾರು ಇಲ್ದೇ ಇರೋ ಒಂದು ಪ್ಲೇಸ್ ಗೆ ಹೋಗಿ 5 ದಿನ ತಿನ್ನೋದಕ್ಕೆ ತಿಂಡಿ ಎತ್ಕೊಂಡಿರೋದಿಲ್ಲ, ಕುಡಿಯೋದಕ್ಕೆ ನೀರು ಕೂಡ ಎತ್ಕೊಂಡಿರೋದಿಲ್ಲ. 5 ದಿನ ಅಷ್ಟೊಂದು ದಟ್ಟವಾದ ಕಾಡಲ್ಲಿ ಯಾವ ತರ ಜೀವನ ಮಾಡ್ಬೇಕು ಅಂತ ಹೇಳಿ ಒಂದು ಶೋನ ನಡೆಸ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಬಟ್ ಅವನು ಅಲ್ಲಿಗೆ ಹೋಗಿ ಅವನು ತಿನ್ನೋದಕ್ಕೆ ಹಿಡ್ಕೊಂಡಿರೋ ರ್ಯಾಬಿಟ್ ನ ಯಾವ ತರ ಕಟ್ ಮಾಡಿ ತಿನ್ಬೇಕು ಅಂತ ವ್ಯೂವರ್ಸ್ ಗೆ ಯಾವ ರೀತಿ ತೋರಿಸಿರ್ತಾನೋ ಅದೇ ರೀತಿ ಅವನ ಟೀಮ್ ಅಲ್ಲಿರೋ ಮೆಂಬರ್ಸ್ ಕೂಡ ಯಾರೋ ಒಬ್ರು ಕಟ್ ಮಾಡಿ ತಿಂದಾಕ್ಬಿಡ್ತಿರ್ತಾರೆ. ಲಾಸ್ಟ್ ಗೆ ಇವನ 5 ಡೇಸ್ ಚಾಲೆಂಜ್ ಏನಾಯ್ತು, ಈ ಮೂವಿ ಕತೆ ಏನು ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಮ್ಯಾನ್ ವರ್ಸಸ್ ಅಂತ 2015 ಅಲ್ಲಿ ರಿಲೀಸ್ ಆಗಿರೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ವಿಜೆ ಸ್ಟೋರಿ ವರ್ಲ್ಡ್ ಅಂತ ಒಂದು ಚಾನಲ್ ಇತ್ತಲ್ವಾ, ಅದು ಸಮ್ ರೀಸನ್ಸ್ ಇಂದ ಯೂಟ್ಯೂಬ್ ಮಾನಿಟೈಸೇಷನ್ ನ ತೆಗೆದ್ಬಿಟ್ಟೈತೆ. ಇನ್ಮೇಲಿಂದ ಆ ಚಾನಲ್ ಅಲ್ಲಿ ವಿಡಿಯೋಸ್ ಆಲ್ಮೋಸ್ಟ್ 3 ಮಂತ್ಸ್ ಬರೋದಿಲ್ಲ. ಅದರಲ್ಲಿ ಯಾವ ಡೇಟ್ ಗೆ ವಿಡಿಯೋಸ್ ಬರ್ತಾ ಇದ್ವೋ ಅದೇ ಡೇಟ್ ಗೆ ಡೇ ಬೈ ಡೇ ವಿಡಿಯೋಸ್ ನ ಇದೇ ಚಾನಲ್ ಅಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಮೂವಿಯಲ್ಲಿ ಹೀರೋ ಆಗಿರೋ ಕ್ರಿಸ್ ಒಂದು ಶೋನ ನಡೆಸ್ತಿರ್ತಾನೆ. ಅದರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮ್ಯಾನ್ ವರ್ಸಸ್ ವೈಲ್ಡ್ ಟೈಪ್ ಅಲ್ಲಿ, ಅಂದ್ರೆ ಇವನು ರಿಮೋಟ್ ಏರಿಯಾಗೆ ಹೋಗಿ ಯಾವ ತರ ಸರ್ವೈವಲ್ ಸ್ಕಿಲ್ಸ್ ನ ಬೆಳೆಸ್ಕೋಬೇಕು ಅಂತ ವ್ಯೂವರ್ಸ್ ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ ಶೋ ಅಲ್ಲಿ 2 ಸೀಸನ್ಸ್ ಬಂದಿರ್ತವೆ, ಬಟ್ ಯಾರೂ ಕೂಡ ಇಂಟ್ರೆಸ್ಟ್ ತೋರ್ಸೋದಿಲ್ಲ. ಯಾವುದೇ ಚಾನಲ್ ಪರ್ಚೇಸ್ ಮಾಡೋದಕ್ಕೆ ಇವನ ಹತ್ರಕ್ಕೆ ಬರೋದಿಲ್ಲ. ಇವನ್ಗೆ ಯಾವುದೇ ತರಹ ಅಂತ ಪ್ರಮೋಟಿಂಗ್ ಅಂದ್ರೆ ಸ್ಪಾನ್ಸರ್ ಮಾಡೋದಕ್ಕೆ ಯಾರು ಮುಂದೆ ಕಡೆ ಬರ್ತಿರೋದಿಲ್ಲ. ಯಾಕಪ್ಪ ಅಂದ್ರೆ ಇವನ ಆ ಶೋ ಅಲ್ಲಿ ಸ್ವಲ್ಪ ಕಾಮಿಡಿನ ಆಡ್ ಮಾಡ್ತಿರ್ತಾನೆ. ಇದರಿಂದ ವ್ಯೂವರ್ಸ್ಗೂ ಕೂಡ ಇಂಟ್ರೆಸ್ಟ್ ಇಲ್ಲದೆ ಇರೋದಕ್ಕೆ ಇವನ ಶೋನ ಯಾರು ವಾಚ್ ಮಾಡ್ತಿರೋದಿಲ್ಲ. ಇವನ್ಗೆ ಇವಾಗ ಇರೋದು ಒಂದೇ ಚಾನ್ಸ್, ಸೀಸನ್ 3 ನ ಮಾಡಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಇಫ್ ಇನ್ ಕೇಸ್ ಈ ಶೋ ಏನಾದ್ರೂ ಹಿಟ್ ಆಗ್ಲಿಲ್ಲ ಅಂದ್ರೆ ಇವರ ಟೀಮ್ ಮೆಂಬರ್ಸ್ ಎಲ್ಲರೂ ಲಾಸ್ ಗೆ ಹೊರಟೋಗ್ಬಿಡ್ತಾರೆ. ಇನ್ನ ಇವರ ಕತೆ ಮುಗೀತು ಅಂತಾನೆ ಹೇಳ್ಕೋಬಹುದು. ಇದರಿಂದ ಹೀರೋ ತುಂಬಾ ಗಟ್ಟಿಯಾಗಿ ಫಿಕ್ಸ್ ಆಗಿರ್ತಾನೆ, ಈ ಶೋ ಹೇಗಾದ್ರೂ ಹಿಟ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇಷ್ಟರವರೆಗೂ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಆ ಐಲ್ಯಾಂಡ್ ಗೆ ಹೋಗಿರೋದಿಲ್ಲ. ಇವನ್ ಮಾತ್ರನೇ ಹೋಗಿ 5 ಡೇಸ್ ವಿತೌಟ್ ಎನಿ ಫುಡ್ ಅಂಡ್ ವಾಟರ್ ಯಾವ ತರ ಸರ್ವೈವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಚಾಲೆಂಜ್ ತಗೊಂತೀನಿ, ಆ ಚಾಲೆಂಜ್ ನ ಹಿಟ್ ಮಾಡೇ ಮಾಡ್ತೀನಿ ಅಂತ ಹೀರೋ ಡಿಸೈಡ್ ಆಗಿರ್ತಾನೆ. ಇದರಿಂದ ಅದಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೊಂಡು ತನ್ನ ಮನೆಯಿಂದ ಆಚೆಗಡೆ ಬರ್ತಿರೋ ಹಾಗೆ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ತನ್ನ ಹೆಂಡತಿ ಮಗು ಇಬ್ರು ನಿದ್ದೆ ಹೋಗಿರ್ತಾರೆ. ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನಿಧಾನವಾಗಿ ಇವನು ಬರ್ತಿರೋ ಒಂದು ಟೈಮ್ಗೆ ತನ್ನ ಮಗಳಿಗೆ ಎಚ್ಚರಿಕೆ ಆಗಿ ಅಪ್ಪನ್ನ ಮೀಟ್ ಆಗೋದಕ್ಕೆ ಬರ್ತಾಳೆ. ಅಪ್ಪ, ನೀನು ಒಬ್ಬಂಟಿಯಾಗಿ 5 ಡೇಸ್ ಆ ಕಾಡಲ್ಲಿ ಇರೋದಕ್ಕೆ ಹೋಗ್ತಾ ಇದೆಯಲ್ವಾ, ಅದಕ್ಕೆ ನಾನು ನಿನಗೋಸ್ಕರ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ನೀನು ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಲೋನ್ಲಿ ಆಗಿ ಫೀಲ್ ಆಗ್ತಿದ್ಯಾ ಅಂತ ನಿನಗೆ ಅನ್ಸ್ದಾಗ ಈ ವಿಡಿಯೋನ ಚೆಕ್ ಮಾಡು, ಆವಾಗ ನಿನಗೆ ಎಮೋಷನಲಿ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ತನ್ನ ಮಗಳು ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಕ್ರಿಸ್ಗೆ ಕೊಡ್ತಾಳೆ. ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಮಗಳೇ, ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಕ್ರಿಸ್ ವ್ಯಾನ್ ಒಳಗಡೆಗೆ ಹೋಗಿ ಕುತ್ಕೊಂತಾನೆ. ಇನ್ನ ಕ್ರಿಸ್ ಟೀಮ್ ಕಡೆ ನೋಡ್ಕೊಂಡ್ರೆ ಕ್ರಿಸ್ ತಮ್ಮ ಆಗಿರೋ ಟೆರ್ರಿ, ಈ ವಿಡಿಯೋಗೆ ಪ್ರೊಡ್ಯೂಸ್ ಮಾಡ್ತಾರೋ ಬಿಲ್, ಹಾಗೆ ಒಂದು ಹುಡುಗಿ ಅಂಜಿ, ಈ 4 ಜನ ಒಂದು ಟೀಮ್ ಆಗಿರ್ತಾರೆ. ಆ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಹೀರೋ ಹತ್ರ ಈ ಟೈಮ್ ಆದ್ರೂ ನೀನು ಡ್ರಾಮೆಟಿಕ್ ಆಗಿ ಎಮೋಷನಲ್ ಆಗಿ ತುಂಬಾ ಡೇರಿಂಗ್ ಆಗಿ ವಿಡಿಯೋಸ್ ನ ಮಾಡೋದಕ್ಕೆ ಟ್ರೈ ಮಾಡು. ಯಾಕಂದ್ರೆ ಈ ಶೋ ಏನಾದ್ರೂ ಹಿಟ್ ಆಗ್ಲಿಲ್ಲ ಅಂದ್ರೆ ನಾವೆಲ್ಲರೂ ಲಾಸ್ ಗೆ ಹೊರಟೋಗ್ಬಿಡ್ತೀವಿ, ಇನ್ನ ನಾವು ಈ ಶೋನ ಮುಚ್ಕೋಬೇಕಾಗುತ್ತೆ ಅಂತ ಹೇಳಿ ಹೀರೋ ಹತ್ರ ಅಂತ ಇರ್ತಾರೆ. ಆ ಟೈಮಲ್ಲಿ ಕ್ರಿಸ್ ಇವ್ರೆಲ್ಲರಿಗೂ ಧೈರ್ಯ ಕೊಡ್ಬೇಕು ಅಂತ ಹೇಳಿ ನೀವೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಇದನ್ನೆಲ್ಲ ನೋಡ್ಕೊಂತೀನಿ ಅಂತ ತುಂಬಾ ಧೈರ್ಯವಾಗಿ ಮಾತಾಡ್ತಾನೆ. ಬಟ್ ಅವನ ಮನ್ಸಲ್ಲಿ ಮಾತ್ರ ಅವನ ಮೇಲೆ ಅವನಿಗೆ ಸೆಲ್ಫ್ ಡೌಟ್ ಅನ್ನೋದು ಇರುತ್ತೆ, ನಾನು ಇದನ್ನ ಕರೆಕ್ಟ್ ಆಗಿ ಮಾಡ್ತೀನಾ ಇಲ್ವಾ ಅಂತ. ಈ ಪ್ಲೇಸ್ ಇಂದ ಇವರು ವೈಲ್ಡ್ ಡೇಂಜರಸ್ ಪ್ಲೇಸ್ ಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಈ ಟ್ರಾವೆಲ್ ಅಲ್ಲಿ ಟೈಮ್ ಪಾಸ್ ಆಗ್ಬೇಕು ಅಂತ ಹೇಳಿ ಕ್ರಿಸ್ ತನ್ನ ತಮ್ಮ ಜೊತೆ ಸೇರ್ಕೊಂಡು ಸ್ವಲ್ಪ ಹೊತ್ತು ಚೆಸ್ ನ ಆಡ್ತಾನೆ. ನಿಜ ಹೇಳ್ಬೇಕಂದ್ರೆ ಕ್ರಿಸ್ ಸ್ಟ್ರಾಟಜಿಕ್ ಮೈಂಡ್ ಗೆ ಇದು ರೆಫರೆನ್ಸ್ ಅಂತಾನೆ ಹೇಳ್ಕೋಬಹುದು. ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿದಾದ್ಮೇಲೆ ಇವರೆಲ್ಲರೂ ಒಂದು ವಿಲೇಜ್ ಅಲ್ಲಿ ಸ್ಟಾಪ್ ಆಗ್ತಾರೆ. ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಐಲ್ಯಾಂಡ್ ಗೆ ಹೋಗಿರೋದಿಲ್ಲ ಅಂತ ಒಂದು ಐಲ್ಯಾಂಡ್ ಗೆ ಹೋಗ್ತಾ ಇರೋದ್ರಿಂದ ವಿಲೇಜ್ ಅಲ್ಲಿರೋ ಡಂಕನ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಯಾಕಂದ್ರೆ ಇವನ್ಗೆ ಮಾತ್ರನೇ ಆ ಐಲ್ಯಾಂಡ್ ಗೆ ಯಾವ ತರ ಹೋಗ್ಬೇಕು, ಅಲ್ಲಿ ಇವ್ರಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಇವನೇ ರೆಡಿ ಮಾಡಿರ್ತಾನೆ ಅಂತ ಹೇಳ್ಕೋಬಹುದು. ಅದಕ್ಕೆ ಇವನನ್ನ ಬಂದು ಮೀಟ್ ಆಗ್ತಾರೆ. ಆ ಟೈಮ್ ಅಲ್ಲಿ ಕ್ರಿಸ್ ತಮ್ಮ ಕ್ರಿಸ್ ಹತ್ರ ಈ ತರ ಅಂತಾನೆ, ಶೋ ಅಲ್ಲಿ ನೀನು ಕಾಮಿಡಿ ಮಾಡೋದನ್ನ ಬಿಟ್ಟಾಕು. ನಿಜ ಹೇಳ್ಬೇಕಂದ್ರೆ ಜನರಿಗೆ ಬೇಕಾಗಿರೋದು ಎಮೋಷನಲ್ ಕಂಟೆಂಟ್, ಕ್ರಿಂಜ್ ಕಂಟೆಂಟ್ ಅಲ್ಲ. ಅದ್ರ ಜೊತೆಗೆ ನೀನು ತುಂಬಾ ಡೇರಿಂಗ್ ಆಗಿರ್ಬೇಕು ಅಂತ ಹೇಳಿ ಕ್ರಿಸ್ ಹತ್ರ ಅಂತಾನೆ. ತಮ್ಮ ಹೇಳ್ತಿರೋ ಮಾತುಗಳನ್ನ ಕೇಳಿ ಕ್ರಿಸ್ ತುಂಬಾ ಇನ್ಸೆಕ್ಯೂರಿಟಿ ಆಗಿ ಫೀಲ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಇವನ್ಗೆ ಬೇಕಾಗಿರೋದು ಈ ಟೈಮ್ ಅಲ್ಲಿ ಮೋಟಿವೇಶನ್. ಈ ತರ ಡಿಸ್ಕರೇಜ್ ಮಾಡೋರಲ್ಲ. ನಂತರ ಇವರೆಲ್ಲರೂ ಊಟ ತಿಂದಿದ್ದಾದ್ಮೇಲೆ ಇವ್ರು ಹೋಗ್ಬೇಕಾಗಿರೋ ಒಂದು ಡೇಂಜರಸ್ ಐಲ್ಯಾಂಡ್ ಗೆ ಬೋಟ್ ಅಲ್ಲಿ ಮಾತ್ರನೇ ಪ್ರಯಾಣ
ಮಾಡೋದಕ್ಕೆ ಆಗೋದು. ಇದರಿಂದ ಎಲ್ಲರೂ ಬೋಟಲ್ ಕುತ್ಕೊಂಡಿರುವಾಗ ಟೀಮ್ ಮೆಂಬರ್ಸ್ ಎಲ್ಲರೂ ಹೀರೋ ಹತ್ರ, ನೋಡು ನಮ್ಗಿರೋದು ಲಾಸ್ಟ್ ಚಾನ್ಸ್, ನೀನ್ ಈ ಶೋನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ ನ ರೆಕಾರ್ಡ್ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಲಾಸ್ ಆಗ್ತೀವಿ. ಇದರಿಂದ ಈ ಆಂಗಲ್ ಅಲ್ಲಿ ಕ್ಯಾಮ್ರಾಸ್ ನ ತಗೋ, ಈ ತರ ಹೀರೋ, ಈ ತರ ಕಾನ್ಸೆಪ್ಟ್ ನ ಹುಡ್ಕೋ, ಯಾವುದೇ ಕಾನ್ಸೆಪ್ಟ್ ಸಿಕ್ಕಿದ್ರು ಕೂಡ ಅದನ್ನ ಬಿಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಅವನಿಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಿರ್ತಾರೆ. ಹೀರೋನ ಐಲ್ಯಾಂಡ್ ಹತ್ರಕ್ಕೆ ಕರ್ಕೊಂಡ್ ಬಂದು ಬಿಟ್ಟು ನಂತರ ಅವರೆಲ್ಲರೂ ರಿಟರ್ನ್ ಹೊರಟೋಗ್ಬಿಡ್ತಾರೆ. ಇವಾಗ ನಮ್ಮ ಹೀರೋ 5 days ಸರ್ವೈವಲ್ ಚಾಲೆಂಜ್ ನ ಮಾಡ್ಬೇಕಾಗುತ್ತೆ. 5 days ಇವನು ಸರ್ವೈವಲ್ ಆಗೋದಕ್ಕೆ ಇವನ ಹತ್ರ ಇರೋದು ಜಸ್ಟ್ ಬೇಸಿಕ್ ಥಿಂಗ್ಸ್ ಮಾತ್ರನೇ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಹ್ಯಾಟ್, ಕ್ಯಾಮ್ರಾ ಫ್ಲಾಶ್, ಎನರ್ಜಿ ಡ್ರಿಂಕ್ ಒಂದು, ಆಪಲ್ ಒಂದು, ಚಾಕು ಒಂದು, ಹಾಗೆ ಒಂದು ಬಬಲ್ ಗಮ್. ಇವನ ಸರ್ವೈವಲ್ ಸ್ಕಿಲ್ಸ್ ನ ಉಪಯೋಗ ಮಾಡ್ಕೊಂಡು ಇವನ್ಗೆ ಬೇಕಾಗಿರೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫುಟೇಜ್ ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಕ್ಯಾಮೆರಾನೆಲ್ಲ ಒಂದತ್ರ ಸೆಟ್ ಮಾಡ್ಕೊಂಡು ಇವನ ಪ್ಲಾನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಯ್, ನನ್ನ ಹೆಸರು ಕ್ರಿಸ್ ಅಂತ. ಈವ್ನಿಂಗ್ ಆಗೋತಷ್ಟಿಗೆ ನಾನೊಂದು ಪ್ಲೇಸ್ ನ ಹುಡ್ಕೊಂಡು ಚಿಕ್ಕ ಮನೆನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾನೊಂದು ಐಲ್ಯಾಂಡ್ ಅಲ್ಲಿ ಇದ್ದೀನಿ. ಇಲ್ಲಿ ವೈಲ್ಡ್ ಅನಿಮಲ್ಸ್ ಬಂದು ನನ್ ಮೇಲೆ ಅಟ್ಯಾಕ್ ಮಾಡ್ಬೋದು. ಯಾವಾಗಂದ್ರೆ ಆವಾಗ ಮಳೆ ಬರ್ಬೋದು. ಯಾಕಂದ್ರೆ ಈ ಐಲ್ಯಾಂಡ್ ಅಲ್ಲಿ ವೆದರ್ ತುಂಬಾನೇ ಹಾಳಾಗೋಗ್ಬಿಟ್ಟೈತೆ. ಯಾವ ಟೈಮ್ ಅಲ್ಲಿ ಮಳೆ ಬರುತ್ತೆ, ಯಾವ ಟೈಮ್ ಅಲ್ಲಿ ಚಳಿ ಆಗುತ್ತೆ, ಯಾವ ಟೈಮ್ ಅಲ್ಲಿ ಬಿಸಿಲು ಬರುತ್ತೆ ಅಂತ ನನಗೂನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಅವನು ಶೆಲ್ಟರ್ ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಟೈಮ್ ಅಲ್ಲಿ ಅವನ ಕೈಗೆ ಒಂದು ಗಾಯ ಆಗುತ್ತೆ. ಅವನು ಕ್ಯಾಮರಾ ಮುಂದೆ ಬಂದ್ಬಿಟ್ಟು ಶೆಲ್ಟರ್ ನ ಕಟ್ತಿರೋ ಒಂದು ಟೈಮ್ ಅಲ್ಲಿ ನನ್ನ ಬೆರಳಿಗೆ ಒಂದು ಗಾಯ ಆಯ್ತು. ನಿಜ ಹೇಳ್ತಾ ಇದ್ದೀನಿ, ಇಂತ ಒಂದು ಟೈಮ್ ಅಲ್ಲಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ನನ್ನ ಮೈನ್ ಕೆಲಸ ಏನು, ನಾನು ಸ್ಟೇ ಆಗೋದಕ್ಕೆ ಒಂದು ಶೆಲ್ಟರ್ ನ ಪ್ರಿಪೇರ್ ಮಾಡಬೇಕು, ಮೊದ್ಲು ಅದ್ರ ಕಡೆ ಗಮನ ಕೊಡ್ಬೇಕು ಅಂತ ಹೇಳಿ ಶೆಲ್ಟರ್ ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀವು ಇಂಥ ಟೈಮ್ ಅಲ್ಲಿ ಒಂದು ಒಳ್ಳೆ ಪ್ಲೇಸ್ ನ ಹುಡ್ಕೋಬೇಕು. ಯಾವ್ದಾದ್ರು ಒಂದು ಮರ ಬಿದ್ದೋಗ್ಬಿಟ್ಟಿರುತ್ತಲ್ವಾ, ಅಂತ ಒಂದು ಪ್ಲೇಸ್ ಅಲ್ಲಿ ನೀವು ಶೆಲ್ಟರ್ ನ ಬಿಲ್ಡ್ ಮಾಡ್ಕೊಳ್ಳೋದು ಈಸಿ ಅಂತ ಹೇಳ್ಬಿಟ್ಟು ಅವನು ಬಿದ್ದೋಗಿರೋ ಒಂದು ಮರದ ಹತ್ರ ಶೆಲ್ಟರ್ ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ಹೊತ್ತು ಕಷ್ಟಪಟ್ಟಿದ್ದಾದ್ಮೇಲೆ ಒಂದು ಶೆಲ್ಟರ್ ನ ಬಿಲ್ಡ್ ಮಾಡ್ಕೊಂತಾನೆ. ಅದ್ರ ಜೊತೆಗೆ ಆ ಪ್ಲೇಸ್ ಅಲ್ಲಿ ತುಂಬಾ ಚಳಿ ಆಗ್ತಾ ಇರೋದ್ರಿಂದ ಇವನ ಹತ್ರ ಒಂದು ಎನರ್ಜಿ ಡ್ರಿಂಕ್ ಇರುತ್ತಲ್ವಾ, ಅದನ್ನ ಹಾಗೆ ಸಣ್ಣ ರಿಫ್ಲೆಕ್ಟಿಂಗ್ ನ ಉಪಯೋಗ ಮಾಡ್ಕೊಂಡು ಬೆಂಕಿನ ಅಂಟಿಸ್ಕೊಂತಾನೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ತುಂಬಾ ಸರ್ವೈವಲ್ ಸ್ಕಿಲ್ಸ್ ನ ಕಲ್ತ್ಕೊಂಡಿದ್ದಾನೆ ಅಂತ. ಅದಕ್ಕೆ ಎಕ್ಸಾಂಪಲ್ ಇದು. ಅಷ್ಟೊತ್ತಿಗೆ ರಾತ್ರಿ ಆಗೋದ್ರಿಂದ ಹೀರೋ ತನ್ನ ಟೀಮ್ ಹತ್ರ ಕಾಂಟ್ಯಾಕ್ಟ್ ಆಗೋದಕ್ಕೆ ಒಂದು ಸ್ಯಾಟಲೈಟ್ ಫೋನ್ ನ ಎತ್ಕೊಂಡ್ ಬಂದಿರ್ತಾನೆ. ರಾತ್ರಿ ತನ್ನ ಟೀಮ್ ಮೇಟ್ಸ್ ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ತಿರೋವಾಗೆ ನಮ್ಗೆ ಗೊತ್ತಾಗುತ್ತೆ ಇವನ ಟೀಮ್ ಮೇಟ್ಸ್ ಇವನಿರೋ ಒಂದು ಐಲ್ಯಾಂಡ್ ಪಕ್ಕದಲ್ಲೇ ಸ್ಟೇ ಆಗಿದ್ದಾರೆ ಅಂತ. ಆ ಟೈಮ್ ಅಲ್ಲಿ ಇವನ ಟೀಮ್ ಮೇಟ್ಸ್ ಪಾರ್ಟಿನ ಮಾಡ್ಕೊಂಡೆ ಎಂಜಾಯ್ ಮಾಡ್ತಿರ್ತಾರೆ. ಹೀರೋ ಹೇಳ್ತಿರೋ ಮಾತುಗಳು ಇವರು ಸರಿಯಾಗಿ ಕೇಳಿಸ್ಕೊಂತಿರೋದಿಲ್ಲ. ಇದರಿಂದ ಕ್ರಿಸ್ ಸ್ವಲ್ಪ ಅಪ್ಸೆಟ್ ಫೀಲ್ ಆದ್ರೂ ಕೂಡ ಇದು ನನ್ನ ಶೋ, ನಾನೇ ಚೆನ್ನಾಗಿ ಈ ಶೋನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ರಾತ್ರಿಗೆ ಅವನು ಬಿಲ್ಡ್ ಮಾಡ್ಕೊಂಡಿರೋ ಒಂದು ಚಿಕ್ಕ ಶೆಲ್ಟರ್ ಅಲ್ಲಿ ಮಲ್ಕೊಂತಾನೆ. ಸಡನ್ ಆಗಿ ಮಧ್ಯರಾತ್ರಿಯಲ್ಲಿ ಏನೋ ದೊಡ್ಡದಾಗಿ ಬಾಂಬ್ ಬ್ಲಾಸ್ಟ್ ಆದಂಗೆ ಅಲ್ಲಿರೋ ಭೂಮಿ ಎಲ್ಲ ಶೇಕ್ ಆಗುತ್ತೆ. ಆ ಟೈಮ್ ಅಲ್ಲಿ ಇವನಿಗೆ ಎಚ್ಚರಿಕೆ ಆಗಿ ತುಂಬಾ ಕ್ಯೂರಿಯಾಸಿಟಿ, ಒಂದ್ ಕಡೆ ಭಯ ಏನಾಗ್ತೈತೆ ಅಂತ. ಮಧ್ಯರಾತ್ರಿ ಆಗಿರೋದ್ರಿಂದ ಇವನು ಅದು ಏನು ಅಂತ ನೋಡೋದಕ್ಕೂ ಕೂಡ ಹೋಗೋದಿಲ್ಲ. ಮೇ ಬಿ ಅರ್ಥಕ್ವಿಕ್ ಆಗಿರ್ಬೋದು ಬಿಡು, ಅದಕ್ಕೆ ಇದೆಲ್ಲ ವೈಬ್ರೇಟ್ ಆಗಿರೋದು ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ರಾತ್ರಿಗೆ ನಿದ್ದೆ ಮಾಡ್ತಾನೆ. ಬೆಳಗ್ಗೆ ಎಚ್ಚರಿಕೆ ಆಗಿದ್ದೆ ಮಧ್ಯರಾತ್ರಿಯಲ್ಲಿ ಏನೋ ಒಂದು ಶಬ್ದ ಆಯ್ತಲ್ವಾ, ಅದು ಏನು ಅಂತ ಹುಡುಕೋದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಆವಾಗ ಇವನ್ಗೆ ಗೊತ್ತಾಗುತ್ತೆ ಮಧ್ಯರಾತ್ರಿಯಲ್ಲಿ ಬಿದ್ದಿರೋದು ಒಂದು ಆಸ್ಟ್ರಾಯ್ಡ್. ಅದಕ್ಕೆ ಅಷ್ಟೊಂದು ದೊಡ್ಡದಾಗಿರೋ ಒಂದು ಶಬ್ದ ಆಯ್ತು. ನಾನ್ ಮಲ್ಕೊಂಡಿರೋ ಒಂದು ಪ್ಲೇಸ್ ಅಲ್ಲಿ ಭೂಮಿ ಶೇಕ್ ಆಯ್ತು ಅಂತ. ರಾತ್ರಿ ನಡೆದಿರೋ ಒಂದು ವಿಷಯವನ್ನ ಕೆಮೆರಾದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಒಂದು ಆಸ್ಟ್ರಾಯ್ಡ್ ಪಕ್ಕದಲ್ಲೇ ಇರೋ ಒಂದು ಗಿಡಗಳ ಮೇಲೆ ಬಿದ್ದು ಆ ಆಸ್ಟ್ರಾಯ್ಡ್ ನೀರೊಳಗಡೆಗೆ ಬಿದ್ದೋಗ್ಬಿಟ್ಟೈತೆ ಅಂತ. ಅಂಡ್ ಅದ್ರ ಬಗ್ಗೆ ಹೇಳ್ತಿರೋ ಒಂದು ಟೈಮ್ ಅಲ್ಲೇ ನೀರಲ್ಲಿರೋ ಫಿಶಸ್ ಎಲ್ಲ ಸತ್ತೋಗ್ಬಿಟ್ಟು ನದಿ ದಡಕ್ಕೆ ಬಂದ್ಬಿಟ್ಟಿರ್ತವೆ. ಇದೇನಪ್ಪ ಇದು, ಇಷ್ಟೊಂದು ದೊಡ್ಡದಾಗಿರೋ ಒಂದು ಆಸ್ಟ್ರಾಯ್ಡ್ ಬಿದ್ದೈತಾ, ಅದಕ್ಕೆ ನೀರಲ್ಲಿರೋ ಫಿಶಸ್ ಸತ್ತೋಗ್ಬಿಟ್ಟಿದಾವೆ ಅಂತ ಹೇಳಿ ಇವನು ಅರ್ಥ ಮಾಡ್ಕೊಂತಾನೆ. ಆ ಟೈಮಲ್ಲಿ ಇವನು ತಿನ್ನೋದಕ್ಕೆ ಫುಡ್ ಕೂಡ ಎತ್ಕೊಂಡ್ ಬಂದಿರೋದಿಲ್ವಲ್ಲ, ಈ ಫಿಶಸ್ ನ ನಾನು ಹಿಡ್ಕೊಂಡಿದ್ರೆ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವನು ಆಲೋಚನೆ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಇವನು ಆಪೋಸಿಟ್ ಅಲ್ಲಿ ಒಂದು ನರಿ ಬಂದು ಅಲ್ಲಿ ಬಿದ್ದಿರೋ ಚೇಪೆಗಳನ್ನ ಸ್ಮೆಲ್ ಮಾಡಿ ಅದು ತಿಂದಿರನೆ ರಿಟರ್ನ್ ಹೊರಟೋಗ್ಬಿಡುತ್ತೆ. ಆವಾಗ ಕ್ರಿಸ್ಗೆ ಅರ್ಥ ಆಗುತ್ತೆ ಮೇ ಬಿ ಈ ನೀರು ಪೊಲ್ಯೂಟ್ ಆಗೋಗ್ಬಿಟ್ಟಿರ್ಬೇಕು. ಯಾಕಂದ್ರೆ ರಾತ್ರಿ ಒಂದು ಆಸ್ಟ್ರಾಯ್ಡ್ ಬಿದ್ದಿರುತ್ತಲ್ವಾ, ಅದರಿಂದ ನೀರೆಲ್ಲ ಪಾಯ್ಸನ್ ಆಗೋಗ್ಬಿಟ್ಟು ನೀರಲ್ಲಿರೋ ಫಿಶಸ್ ಎಲ್ಲ ಸತ್ತೋಗ್ಬಿಟ್ಟಿದಾವೆ. ಇವಾಗ ನಾನು ಇದನ್ನ ತಿನ್ಬಾರ್ದು ಅಂತ ಡಿಸೈಡ್ ಆಗ್ತಾನೆ. ಬಟ್ ಸಿಚುವೇಶನ್ ಇವಾಗ ತುಂಬಾ ಡೇಂಜರಸ್ ಆಗೋಗ್ಬಿಟ್ಟಿರುತ್ತೆ. ಯಾಕಪ್ಪ ಅಂದ್ರೆ ಇವನು ಕುಡಿಯೋ ನೀರು ಕೂಡ ಪೊಲ್ಯೂಟ್ ಆಗೋಗ್ಬಿಟ್ಟಿರುತ್ತೆ. ಹೇಗಾದ್ರೂ ಇರ್ಲಿ ನನ್ನ ಟೀಮ್ ಹತ್ರ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಇವನ ಹತ್ರ ಒಂದು ಸ್ಯಾಟಲೈಟ್ ಫೋನ್ ಇರುತ್ತಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ತನ್ನ ಟೀಮ್ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆ ಟೈಮ್ ಅಲ್ಲಿ ಸ್ಯಾಟಲೈಟ್ ಫೋನ್ ಕೂಡ ವರ್ಕ್ ಆಗೋದಿಲ್ಲ. ಇವನ ಹತ್ರ ಇರೋ ಒಂದು ಮೊಬೈಲ್ ಅಲ್ಲಿ ಸಿಗ್ನಲ್ ಕೂಡ ಸಿಗೋದಿಲ್ಲ. ಅಂಡ್ ಇವಾಗ ಇವನು ಕಂಪ್ಲೀಟ್ಲಿ ಐಸೋಲೇಟ್ ಆಗೋಗ್ಬಿಟ್ಟಿರುತ್ತಾನೆ. ಇವನು ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಆಗೋದಕ್ಕೆ ಆಗೋದಿಲ್ಲ, ತಿನ್ನೋದಕ್ಕೆ ಆಹಾರ ಇರೋದಿಲ್ಲ, ಅದ್ರ ಜೊತೆ
ಜೊತೆಗೆ ಇವನು ಒಬ್ಬಂಟಿಯಾಗಿ ಸರ್ವೈವ್ ಆಗ್ಬೇಕಾಗುತ್ತೆ. ಪ್ರೆಸೆಂಟ್ ಇವನಿಗೆ ತುಂಬಾ ಹಸಿವಾಗ್ತಾ ಇರೋದ್ರಿಂದ ಯಾವ್ದಾದ್ರು ಒಂದು ಟ್ರಾಪ್ ನ ಸೆಟ್ ಮಾಡ್ಬೇಕು ಅಂತ ಹೇಳಿ ಒಂದು ಕಲ್ಲು ಹಾಗೆ ಕೋಲ್ ನ ಯೂಸ್ ಮಾಡ್ಕೊಂಡು ಯಾವ ತರ ಟ್ರಾಪ್ ನ ಸೆಟ್ ಮಾಡ್ಬೇಕು ಅಂತ ತನ್ನ ವ್ಯೂವರ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಟ್ರಾಪ್ ಮುಖಾಂತರ ಈಸಿಯಾಗಿ ನಮಗೆ ಬೇಕಾಗಿರೋ ಫುಡ್ ಸಿಗುತ್ತೆ, ಅದರ ಜೊತೆಗೆ ಈ ಟ್ರಾಪ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಅವನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಯಾಕಂದ್ರೆ ಇವನಿರೋ ಒಂದು ಪ್ಲೇಸ್ ಅಲ್ಲಿ ಒಂದು ನರಿನೂ ಕೂಡ ಓಡಾಡ್ತಾ ಐತೆ. ಅದ್ರ ಜೊತೆಗೆ ಇವನ್ಗೊಂದು ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ, ಇವನು ಸುತ್ತಮುತ್ತ ಇವನನ್ನ ಯಾರೋ ಅಬ್ಸರ್ವ್ ಮಾಡ್ತಿರೋ ಹಾಗೆ ಇವನ್ಗೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಇವನು ಸೆಟ್ ಮಾಡಿರೋ ಒಂದು ಟ್ರಾಪ್ ಹತ್ರಕ್ಕೆ ಬಂದು ಚೆಕ್ ಮಾಡಿದಾಗ ಅಲ್ಲಿ 2 ರ್ಯಾಬಿಟ್ಸ್ ಇವ್ನ ಹಾಕಿರೋ ಒಂದು ಟ್ರಾಪ್ ಗೆ ಸಿಕ್ಕಾಕೊಂಡ್ಬಿಟ್ಟಿರ್ತವೆ. ಇವ್ನ್ ಏನೆಲ್ಲ ಮಾಡ್ತಿದ್ದಾನೆ ಅಂತ ರೆಕಾರ್ಡ್ ಮಾಡೋದಕ್ಕೆ ಒಂದು ಕ್ಯಾಮೆರಾನ ಸೆಟ್ ಮಾಡಿ ಇರ್ತಾನೆ. ಇದಕ್ಕಿದ್ದಂಗೆ ಆ ಕ್ಯಾಮೆರಾ ಕೆಳಗಡೆಗೆ ಬಿದ್ದೋಗೋದ್ರಿಂದ ಕ್ರಿಸ್ ಗೆ ಸ್ವಲ್ಪ ಡೌಟ್ ಬಂದು ಅದನ್ನ ಚೆಕ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬೇಕು ಅಂತ ಅದನ್ನ ಬೀಳ್ಸೋವರ್ಗುನ ಆ ಕ್ಯಾಮೆರಾ ಬೀಳೋದಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಇವನು ಸೆಟ್ ಮಾಡಿ ಇರ್ತಾನೆ. ಇವನಿಗೆ ವಿಚಿತ್ರವಾಗಿರೋ ಶಬ್ದಗಳು ಕೇಳಿಸೋದಕ್ಕೆ ಶುರು ಆಗುತ್ತೆ. ಇವನ ಹಿಂದ್ಗಡೆ ಯಾರೋ ನಿಂತ್ಕೊಂಡು ಇವನನ್ನ ಅಬ್ಸರ್ವ್ ಮಾಡ್ತಿರೋ ಹಾಗೆ ಇವನ್ಗೆ ಅನ್ಸುತ್ತೆ. ಆ ಟೈಮಲ್ಲಿ ಇವನು ಯಾವ್ದಾದ್ರು ಒಂದು ಜಂತು ನನ್ನನ್ನ ಅಬ್ಸರ್ವ್ ಮಾಡ್ತಿರ್ಬೇಕು, ಮೇ ಬಿ ಅದೇ ಈ ಕ್ಯಾಮ್ರಾನ ಬೀಳ್ಸ್ಬಿಟ್ಟಿರ್ಬೇಕು ಅಂತ ಹೇಳಿ ಇವನು ಟ್ರಾಪ್ ಗೆ 2 ರ್ಯಾಬಿಟ್ಸ್ ಬಿದ್ದಿರ್ತಾವಲ್ಲ, ಫಾಸ್ಟ್ ಆಗಿ ಅದನ್ನ ಕುಕ್ ಮಾಡ್ಕೋಬೇಕು ಅಂತ ಹೇಳಿ ಆ ಏರಿಯಾನ ಬಿಟ್ಟು ಇನ್ನ ಸ್ವಲ್ಪ ದೂರ ಬಂದ್ಬಿಡ್ತಾನೆ. ಯಾಕಪ್ಪ ಅಂದ್ರೆ ಇವನು ರ್ಯಾಬಿಟ್ ನ ಕಟ್ ಮಾಡೋದ್ರಿಂದ ಬ್ಲಡ್ ಆಚೆಗಡೆ ಬರುತ್ತೆ. ಆ ಬ್ಲಡ್ ಬೇರೆ ವೈಲ್ಡ್ ಅನಿಮಲ್ಸ್ ನ ಅಟ್ರಾಕ್ಟ್ ಮಾಡಬಾರದು ಅಂತ ಹೇಳಿ ತನ್ನ ವ್ಯೂವರ್ಸ್ ಗೆ ಇದು ರೂಲ್ ನಂಬರ್ 1, ಪ್ರತಿಯೊಬ್ಬರು ಇದನ್ನೇ ಫಾಲೋ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಕ್ಯಾಮೆರಾ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ಕೊಂಡೆ ಆ ರ್ಯಾಬಿಟ್ ದೇಹನ ಯಾವ ತರ ಕಟ್ ಮಾಡ್ಬೇಕು, ಅದರ ಜೊತೆಗೆ ಯಾವ ತರ ಕುಕ್ ಮಾಡ್ಬೇಕು ಅಂತ ಎಲ್ಲಾ ರೆಕಾರ್ಡ್ ಮಾಡ್ಕೊಂತಾನೆ. ನಂತರ ಸ್ಯಾಟಲೈಟ್ ಫೋನ್ ಎತ್ಕೊಂಡು ತನ್ನ ಟೀಮ್ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡುತ್ತಾನೆ. ಬಟ್ ಅವಾಗೂ ಕೂಡ ಇವನ್ಗೆ ಸಿಗ್ನಲ್ ಸಿಗ್ತಿರೋದಿಲ್ಲ. ಯೂಶಲಿ ಹೇಳ್ಬೇಕು ಅಂದ್ರೆ ಸ್ಯಾಟಲೈಟ್ ಫೋನ್ ಅಲ್ಲಿ ಪ್ರತಿಯೊಂದು ಟೈಮಲ್ಲೂ ಕೂಡ ಸಿಗ್ನಲ್ ಇರುತ್ತೆ, ಯಾರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಆಗ್ಬೋದು. ಬಟ್ ಇವಾಗ ಸ್ಯಾಟಲೈಟ್ ಫೋನ್ ಅಲ್ಲೇ ಕಾಂಟ್ಯಾಕ್ಟ್ ಆಗೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವನ್ಗೆ ಸ್ವಲ್ಪ ಡೌಟ್ಸ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ತನ್ನ ಮಗಳು ಹೇಳಿರೋ ಮಾತುಗಳು ನೆನಪಾಗ್ತವೆ. ನೀನೇನಾದ್ರೂ ಲೋನ್ಲಿ ಆಗಿ ಫೀಲ್ ಆದಾಗ ನಾನೊಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡು ಅಂತ. ಅದಕ್ಕೆ ತನ್ನ ಹೆಂಡತಿ ಹಾಗೆ ಮಗಳು ರೆಕಾರ್ಡ್ ಮಾಡಿರೋ ಒಂದು ವಿಡಿಯೋನ ನೋಡ್ತಿರುವಾಗ ಇವನು ಸ್ವಲ್ಪ ಮೋಟಿವೇಟ್ ಆಗಿ ನಾರ್ಮಲ್ ಸ್ಟೇಜ್ ಗೆ ಬರ್ತಾನೆ. ಅಂಡ್ ಆವಾಗ ಮತ್ತೆ ಸಡನ್ ಆಗಿ ಏನೋ ಒಂದು ವಿಚಿತ್ರವಾಗಿರೋ ಒಂದು ಶಬ್ದ ಇವನ ಪಕ್ಕದಲ್ಲೇ ಏನೋ ಇದ್ದಾಗೆ. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅವನು ಸುತ್ತಮುತ್ತ ಎಲ್ಲ ಚೆಕ್ ಮಾಡ್ತಾನೆ. ಬಟ್ ಇವನ ಕಣ್ಣಿಗೆ ಒಂದು ಪ್ರಾಣಿನೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. 2 ರ್ಯಾಬಿಟ್ಸ್ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾವಲ್ಲ, ಒಂದು ರ್ಯಾಬಿಟ್ ನ ತಿಂದು ಇನ್ನೊಂದು ರ್ಯಾಬಿಟ್ ನ ಯಾವ ಜಂತುಗೂ ಸಿಗ್ದಿರೋ ಹಾಗೆ ವೈರ್ ನ ಯೂಸ್ ಮಾಡ್ಕೊಂಡು ಮೇಲೆಗಡೆ ಕಟ್ಟಾಕಿ ಇವನ ಶೆಲ್ಟರ್ ಹತ್ರಕ್ಕೆ ಬರ್ತಾನೆ. ರಾತ್ರಿ ಆಗೋದ್ರಿಂದ ಟೈಮ್ ಪಾಸ್ಗೆ ಸ್ವಲ್ಪ ಹೊತ್ತು ಚೆಸ್ ಗೇಮ್ ನ ಆಡ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲೂ ಕೂಡ ತುಂಬಾ ವಿಚಿತ್ರವಾಗಿರೋ ಶಬ್ದಗಳ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಭಯ ಸ್ಟಾರ್ಟ್ ಆಗೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತಾನು ಕೂಡ ಅರ್ಥ ಆಗೋದಿಲ್ಲ. ಅಂದ್ರೆ ರಾತ್ರಿ ಆಗಿರೋದ್ರಿಂದ ಬೇರೆ ಕಡೆ ಹೋಗೋದಕ್ಕೂ ಆಗಲ್ಲ. ಹೇಗಾದ್ರೂ ಸರಿ ನಾನೇ ಸ್ವಲ್ಪ ಕಾಮ್ ಡೌನ್ ಆಗ್ಬೇಕು ಅಂತ ಹೇಳಿ ಸರಿ ಇವಾಗ ನನ್ನ ಹತ್ರ ಬೆಂಕಿ ಇರೋದ್ರಿಂದ ಯಾವ ಜಂತುನು ಕೂಡ ನನ್ನ ಹತ್ರಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಟೆಂಟ್ ಅಲ್ಲಿ ಹೋಗಿ ಫೋರ್ಸ್ಫುಲಿ ಮಲಗೋದಕ್ಕೆ ಟ್ರೈ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಬೀಳೋದಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ಅವನು ನಾವು ತುಂಬಾ ಸ್ಟ್ರಾಂಗ್ ಆಗಿ ಶೆಲ್ಟರ್ ನ ಕಟ್ಕೊಂಡಿದೀವಿ, ಮಳೆ ಬೀಳ್ತಾ ಇದ್ರು ಕೂಡ ಯಾವುದೇ ಲೀಕೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾಮೆರಾದಲ್ಲಿ ಹೇಳ್ತಿರ್ತಾನೆ. ಇದಕ್ಕಿದ್ದಂಗೆ ಮಳೆ ಜಾಸ್ತಿ ಆಗೋಗ್ಬಿಟ್ಟು ಶೆಲ್ಟರ್ ಅಲ್ಲಿ ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನ್ ನಿದ್ದೆ ಮಾಡೋದಕ್ಕಾಗುತ್ತೆ, ರಾತ್ರಿ ಎಲ್ಲ ನೀರ್ ಬೀಳ್ತೈತೆ ಅಂತ ಆಲೋಚನೆ ಮಾಡ್ಕೊಂಡಿದ್ದಾಗ ಮಧ್ಯರಾತ್ರಿಯಲ್ಲಿ ಮತ್ತೆ ತುಂಬಾ ಭಯಂಕರವಾಗಿರೋ ಒಂದು ಜಂತು ಲೌಡ್ ಆಗಿ ಶಬ್ದ ಮಾಡ್ತಿರೋ ಹಾಗೆ ಇವನ ಕಿವಿಗಳಿಗೆ ಕೇಳಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಇವನ್ಗೆ ಯಾವ ಕಡೆಯಿಂದ ಪ್ರಾಬ್ಲಮ್ ಐತೆ ಅಂತ ಗೊತ್ತಾಗೋದಿಲ್ಲ. ಪ್ರತಿಯೊಂದು ಕಡೆಯಿಂದಾನು ಕೂಡ ಶಬ್ದಗಳಾಗ್ತಾ ಇರ್ತವೆ. ಸಾಕು ಇನ್ನ ಭಯ ಪಟ್ಟಿದ್ದು ಆ ಜಂತು ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಒಂದು ನೈಟ್ ವಿಷನ್ ಕ್ಯಾಮ್ರಾನ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ಅವನ ಪಕ್ಕದಲ್ಲಿ ಯಾವ್ದಾದ್ರು ಒಂದು ವೈಲ್ಡ್ ಅನಿಮಲ್ ಐತಾ ಅಂತ. ಇವನು ಎಷ್ಟೇ ಹುಡುಕಾಡ್ತಾ ಇದ್ರು, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಕೂಡ ಇವನ ಕಣ್ಣಿಗೆ ಒಂದು ಚಿಕ್ಕ ಅನಿಮಲ್ ಕೂಡ ಕಾಣಿಸೋದಿಲ್ಲ. ನಾರ್ಮಲ್ ಆಗಿ ನೀವೇ ಯೋಚನೆ ಮಾಡಿ, ಇಂತ ವಿಚಿತ್ರವಾಗಿರೋ ಶಬ್ದಗಳು ಮಧ್ಯರಾತ್ರಿಯಲ್ಲಿ ನಿಮ್ಗೆ ಕೇಳಿಸ್ದಾಗ ನಿದ್ದೆ ಬರುತ್ತಾ? ಅದೇ ರೀತಿ ಇವನ್ಗೂ ಕೂಡ ನಿದ್ದೆ ಬರೋದಿಲ್ಲ. ರಾತ್ರಿ ಫುಲ್ ಯಾವ್ದಾದ್ರು ಜಂತು ಅಟ್ಯಾಕ್ ಮಾಡೋದಕ್ಕೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ಕೊಂಡೆ ಟೈಮ್ ನ ಸ್ಪೆಂಡ್ ಮಾಡಾಕ್ತಾನೆ. ಬೆಳಗ್ಗೆನೆ ಇವನು ಕ್ಯಾಮೆರಾನ ಆನ್ ಮಾಡ್ಕೊಂಡು ನಿಜ ಹೇಳ್ಬೇಕಂದ್ರೆ ಇಂತ ಒಂದು ಸರ್ವೈವಲ್ ಚಾಲೆಂಜ್ ನ ಮಾಡ್ತಿರೋ ಒಂದು ಟೈಮಲ್ಲಿ ಅದು ಎಂತ ಪ್ಲೇಸ್ ಆಗಿರ್ಬೋದು, ಕಾಡು, ಬೆಟ್ಟ, ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ನಿದ್ದೆ ಚೆನ್ನಾಗಿ ಮಾಡಬೇಕು. ಅವಾಗ ಮಾತ್ರನೇ ನಾವು ಹೆಲ್ದಿಯಾಗಿ ಇರೋದಕ್ಕೆ ಆಗೋದು. ಬಟ್ ನನಗೆ ರಾತ್ರಿ ಸರಿಯಾಗಿ ನಿದ್ದೆನೇ ಇಲ್ಲ, ತುಂಬಾ ವಿಚಿತ್ರವಾಗಿರೋ ಶಬ್ದಗಳು, ನಾನು ಗಿವ್ ಅಪ್ ಮಾಡಕ್ ಬಿಡೋಣ ಅಂತ ಕ್ಯಾಮರಾದಲ್ಲಿ ಹೇಳ್ಬಿಡ್ತಾನೆ. ನಂತರ ಅವನು ರಿಯಲೈಸ್ ಆಗ್ತಾನೆ ಅವನ ಶೋ ಎಷ್ಟೊಂದು ಲಾಸ್ ಅಲ್ಲಿ ನಡೀತೈತೆ. ಇಫ್ ಇನ್ ಕೇಸ್ ಈ ಶೋ ಏನಾದ್ರೂ ಹಿಟ್ ಆಗ್ಲಿಲ್ಲ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲ, ನನ್ನ ಫ್ಯಾಮಿಲಿ ಜೊತೆಗೆ ರೋಡ್ಗೆ ಬಿದ್ದೋಗ್ತೀನಿ ಅಂತ ಅರ್ಥ ಮಾಡ್ಕೊಂಡು ಸರಿ ಹೇಗಾದ್ರೂ ಪರವಾಗಿಲ್ಲ ನಾನು ಈ ಶೋನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ನಂತರ ಅವನು ಅವನ ಮುಖಕ್ಕೆ ನೀರ್ ಹಾಕೊಂಡು ಓಕೆ ಗೈಸ್, ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಆಯ್ತು,
ಅಂಡ್ ನಾವ್ ಇವಾಗ ನೆನ್ನೆ ಒಂದು ರ್ಯಾಬಿಟ್ ನ ಹಿಡ್ಕೊಂಡಿದ್ವಲ್ಲ, ಒಂದತ್ರ ಕಟ್ಟಾಕಿ ಬಂದಿದ್ವಿ, ಅದನ್ನ ತಿನ್ನೋದಕ್ಕೆ ಹೋಗೋಣ, ತುಂಬಾ ಲೇಟ್ ಆಗಿರೋದ್ರಿಂದ ನನಗೆ ಇವಾಗ ಹಸುವಾಗ್ತೈತೆ ಅಂತ ಹೇಳಿ ಆ ಪ್ಲೇಸ್ ಹತ್ರ ಬಂದು ನೋಡಿದ್ರೆ ಅವನು ಕಟ್ಟಾಕಿರೋ ಒಂದು ರ್ಯಾಬಿಟ್ ಇವನ ಕಣ್ಣಿಗೆ ಕಾಣಿಸೋದಿಲ್ಲ. ಅದ್ರ ಜೊತೆಗೆ ಇವನು ಟ್ರಾಪ್ಸ್ ನ ರೆಡಿ ಮಾಡಿ ಇರ್ತಾನಲ್ವಾ, ಆ ಟ್ರಾಪ್ಸ್ ನೆಲ್ಲ ಯಾರೋ ಬೀಳ್ಸ್ಬಿಟ್ಟಿರ್ತಾರೆ. ಒಂದು ಟ್ರಾಪ್ ಹತ್ರ ಬ್ಲಾಕ್ ಕಲರ್ ಅಲ್ಲಿ ಒಂದು ಲಿಕ್ವಿಡ್ ಬಿದ್ದಿರುತ್ತೆ. ನಿಜ ಹೇಳ್ತಾ ಇದ್ದೀನಿ ಗಾಯ್ಸ್, ಇದು ನಾರ್ಮಲ್ ಜಂತುಗೆ ಸಂಬಂಧಪಟ್ಟಿರೋ ಒಂದು ರಕ್ತ ಅಲ್ಲ, ಅದು ತುಂಬಾ ವಿಚಿತ್ರವಾಗೈತೆ ಅಂತ ಹೇಳ್ಬಿಟ್ಟು ನಂತರ ಇವನು ಟೆಂಟ್ ಹತ್ರಕ್ಕೆ ಬಂದು ಸ್ಯಾಟಲೈಟ್ ಫೋನ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ, ಅವನ ಟೀಮ್ ಮೆಂಬರ್ಸ್ ಹತ್ರ ಕಾಂಟ್ಯಾಕ್ಟ್ ಆಗೋಣ ಅಂತ. ಬಟ್ ಇವನ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ರಾತ್ರಿ ಇವನು ಟೈಮ್ ಪಾಸ್ ಆಗ್ಬೇಕು ಅಂತ ಹೇಳಿ ಚೆಸ್ ಗೇಮ್ ನ ಆಡ್ತಿರ್ತಾನಲ್ವಾ, ಅದರಲ್ಲಿ ಯಾರೋ ಒಬ್ರು ಆಪೋಸಿಟ್ ಅಲ್ಲಿ ಒಂದು ಮೂನ ಮಾಡಿರ್ತಾರೆ. ಆವಾಗ ಇವನು ಡೀಪ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಖಂಡಿತ ಇಲ್ಲಿರೋ ಒಂದು ಜಂತು ಈ ಮೂನ ಮಾಡೋದಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ನನ್ನ ಟೀಮು ನನ್ನನ್ನ ಭಯ ಪಡಿಸೋದಕ್ಕೆ ಯಾವ್ದಾದ್ರು ಒಂದು ಚಾಲೆಂಜ್ ನ ಕೊಡ್ತಿರ್ಬೇಕು. ಅಂಡ್ ಇವಾಗ ನನಗೆ ಅರ್ಥ ಆಯ್ತು, ಇದೊಂದು ಜಸ್ಟ್ ಸರ್ವೈವಲ್ ಚಾಲೆಂಜ್ ಮಾತ್ರನೇ ಅಲ್ಲ, ನನ್ನ ಟೀಮು ನನಗೆ ಕೊಡ್ತಾ ಇರೋ ಒಂದು ಟಾಸ್ಕ್ ಭಯ ಪಡಿಸ್ತಿದ್ದಾರೆ. ಇಂತ ಒಂದು ಟಾಸ್ಕ್ ಕೊಟ್ರು ಕೂಡ ನಾನು ತುಂಬಾ ಧೈರ್ಯವಾಗಿ ಇರ್ಬೇಕು ಅಂತ ಹೇಳಿ ಅವನು ಕಾಮ್ ಡೌನ್ ಮಾಡಿಸ್ಕೊಂಡು ಖಂಡಿತ ನಾನ್ ಟೀಮೇ ಮಾಡ್ತೈತೆ ಅಂತ ಹೇಳಿ ನಂತರ ಅವನು ಕ್ಯಾಮರಾನ ತೆಗೆದು ಫುಟೇಜ್ ನ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಫ್ರೆಂಡ್ಸ್ ಆಗ್ತಿರೋದು, ನನ್ನ ಟೀಮ್ ನನಗೆ ಟಾಸ್ಕ್ ಕೊಡ್ತೈತೆ ಅಂತ ಹೇಳಿ ಫುಟೇಜ್ ಎಲ್ಲ ರೆಕಾರ್ಡ್ ಮಾಡಿದ್ದಾದ್ಮೇಲೆ ಇವನಿಗೆ ಸರಿಯಾಗಿ ನಿದ್ದೆ ಇರೋದಿಲ್ವಲ್ಲ, ಇದರಿಂದ ತುಂಬಾ ರಿಲ್ಯಾಕ್ಸ್ ಆಗಿ ಅವತ್ತು ನೈಟ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇವನಿಗೆ ಎಚ್ಚರಿಕೆ ಆಗಿದ್ದೆ, ಖಂಡಿತ ನಾನು ಒಂದೇ ಪ್ಲೇಸ್ ಅಲ್ಲಿ ಇದ್ರೆ ವ್ಯೂವರ್ಸ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ, ನಾನು ಮೂವ್ ಆಗ್ಬೇಕು ಅಂತ ಹೇಳಿ ತನ್ನ ಶೆಲ್ಟರ್ ನ ಮೂವ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅವನಿಗೆ ಸಂಬಂಧಪಟ್ಟಿರೋ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ತುಂಬಾ ದೂರ ನಡೆದಿದ್ದಾದ್ಮೇಲೆ ಒಂದು ಕ್ಲಿಫ್ ಸೈಡ್ ಹತ್ರ ಅವನ ಟೆಂಟ್ ನ ರೆಡಿ ಮಾಡ್ಕೊಂಡು ಫೈರ್ ಕ್ಯಾಂಪ್ ನ ಹಾಕ್ತಾನೆ. ಇವನು ಎಕ್ಸ್ಟ್ರಾ ಹಿಡ್ಕೊಂಡಿರೋ ಒಂದು ರ್ಯಾಬಿಟ್ ನ ಯಾರೋ ಎತ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಇವನ ಪ್ರಕಾರ ಇವನ ಟೀಮ್ ಮೆಂಬರ್ಸ್ ಅದು ಮಾಡಿರ್ತಾರೆ ಅಂತ ಇವನು ಅರ್ಥ ಮಾಡ್ಕೊಂಡಿರ್ತಾನೆ. ದೆನ್ ಗೈಸ್, ಇವಾಗ ನಾವು ನನಗೆ ತುಂಬಾ ಹಸುವಾಗ್ತಾ ಇರೋದ್ರಿಂದ ಫಿಶ್ ನ ಹಿಡಿಯೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಫಿಶ್ ನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ತುಂಬಾ ಹೊತ್ತು ಕಷ್ಟ ಪಡ್ತಾನೆ ಫಿಶ್ ನ ಹಿಡ್ಕೊಳ್ಳೋದಕ್ಕೆ. ಬಟ್ ಇವನ್ಗೆ ಒಂದು ಫಿಶ್ ಕೂಡ ಸಿಗೋದಿಲ್ಲ. ಈ ವೈಲ್ಡ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಾಗಿಂದನು ಕೂಡ ಇವನ್ಗೆ ಈ ತರ ಯಾವಾಗ್ಲೂ ಕೂಡ ಆಗಿರೋದಿಲ್ಲ. ಫಸ್ಟ್ ಟೈಮ್ ಇವನ್ಗೆ ತಿನ್ನೋದಕ್ಕೆ ಫುಡ್ ಸಿಗ್ತಾ ಇರೋದಿಲ್ಲ. ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತೇನೆ ಅಂತ ಹೇಳ್ಬಿಟ್ಟು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಿದ್ದಾದ್ಮೇಲೆ ಇವನು ಸ್ಟ್ರೇಂಜ್ ಆಗಿರೋ ಒಂದು ಥಿಂಗ್ ನ ನೋಡ್ತಾನೆ. ಅದೇನಪ್ಪಾ ಅಂದ್ರೆ ಇವನು ಯಾವ ತರ ಸರ್ವೈವ್ ಆಗ್ಬೇಕು ಅಂತ ಹೇಳಿ ಒಂದು ಟೆಂಟ್ ನ ರೆಡಿ ಮಾಡ್ಕೊಂಡಿರ್ತಾನೋ ಅದೇ ರೀತಿ ಎಕ್ಸಾಕ್ಟ್ ಆಗಿ ಇವನು ಯಾವ ತರ ಇಂಪ್ಲಿಮೆಂಟ್ ಮಾಡಿರ್ತಾನೋ, ಇವನು ವ್ಯೂವರ್ಸ್ಗೆ ಯಾವ ತರ ಎಕ್ಸ್ಪ್ಲೇನ್ ಮಾಡಿರ್ತಾನೋ ಅದನ್ನ ಎಕ್ಸಾಕ್ಟ್ ಆಗಿ ಒಂದು ಪ್ಲೇಸ್ ಅಲ್ಲಿ ಬೇರೆ ವ್ಯಕ್ತಿಗಳು ಮಾಡಿರ್ತಾರೆ. ಅದನ್ನು ಕೂಡ ಇವನು ಫೈರ್ ನ ಕ್ರಿಯೇಟ್ ಮಾಡೋದಕ್ಕೆ ಎನರ್ಜಿ ಡ್ರಿಂಕ್ ನ ಯೂಸ್ ಮಾಡ್ಕೊಂಡಿರ್ತಾನಲ್ವಾ, ಎಕ್ಸಾಕ್ಟ್ ಅದನ್ನು ಕೂಡ ಇಳಿಸ್ಬಿಟ್ಟಿರ್ತಾರೆ. ಆವಾಗ ಇವನ್ಗೆ ಡೌಟ್ ಬರುತ್ತೆ, ನನ್ನ ಟೀಮೇ ನನ್ನ ಹತ್ರ ಫ್ರಾಂಕ್ ಮಾಡೋದಕ್ಕೆ ಈ ತರ ಮಾಡೋದ್ರೂ ಕೂಡ ಎಕ್ಸಾಕ್ಟ್ ಆಗಿ ನಾನು ಯಾವ ತರ ಮಾಡಿದನೋ ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳ್ಬೇಕಂದ್ರೆ ಇವ್ರು ಯಾರೋ ನನ್ನನ್ನ ಎಕ್ಸಾಕ್ಟ್ ಆಗಿ ಹತ್ರ ಇದ್ದು ಮಾನಿಟರ್ ಮಾಡಿ ಈ ಕೆಲಸ ಮಾಡ್ದಂಗೆ ಅವ್ರೆ ಅಂತ ಹೇಳ್ಬಿಟ್ಟು ಇವನ್ಗೆ ಡೌಟ್ ಬರುತ್ತೆ. ಇವನ್ ಕಟ್ಟಾಕಿರೋ ಒಂದು ರ್ಯಾಬಿಟ್ ಮಿಸ್ ಆಗೋಗ್ಬಿಟ್ಟಿರೋತ್ತಲ್ವಾ, ಆ ಟೈಮಲ್ಲಿ ಇವನ ಟೆಂಟ್ ಹತ್ರಕ್ಕೆ ಹೋಗಿ ಟೀಮ್ ಮೇಟ್ಸ್ ಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಸ್ಯಾಟಲೈಟ್ ಫೋನ್ ನ ಹುಡ್ಕಾಡ್ತಾನೆ. ಬಟ್ ಅದು ಇವನ ಹತ್ರ ಇರೋದಿಲ್ಲ, ಮಿಸ್ ಆಗೋಗ್ಬಿಟ್ಟಿರುತ್ತೆ. ಅದೇ ಒಂದು ಸ್ಯಾಟಲೈಟ್ ಈ ಟೆಂಟ್ ಹತ್ರ ಕಾಣಿಸ್ಕೊಳ್ಳುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಸ್ಯಾಟಲೈಟ್ ಕೆಟ್ಟೋಗ್ಬಿಟ್ಟಿರೋದ್ರಿಂದ ಅದನ್ನ ರೆಡಿ ಮಾಡೋದಕ್ಕೆ ಯಾರೋ ಓಪನ್ ಮಾಡಿ ಪಾರ್ಟ್ಸ್ ಸಪರೇಟ್ ಆಗಿ ಇಟ್ಟಿರೋದನ್ನ ಇವನು ಕಂಡುಕೊಂತಾನೆ. ಇವನ ಸರ್ಪ್ರೈಸಸ್ ಅನ್ನೋದು ಅಲ್ಲಿಗೆ ನಿಂತೋಗೋದಿಲ್ಲ. ಇವನ ರ್ಯಾಬಿಟ್ ಮಿಸ್ ಆಗೋಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಒಂದು ತೋಳನ ಇವನು ಎಕ್ಸಾಕ್ಟ್ ಆಗಿ ಯಾವ ರೀತಿ ಅದರ ಬಾಡಿನ ಕಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತಾನೋ ಅದೇ ರೀತಿ ಅವುಗಳನ್ನ ಕಟ್ ಮಾಡಿ ಒಂದು ಪ್ಲೇಸ್ ಹತ್ರ ಇಟ್ಟಿರ್ತಾರೆ. ಅದನ್ನ ನೋಡಿ ಇವನು ತುಂಬಾ ಭಯ ಪಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಒಬ್ಬ ವ್ಯಕ್ತಿ ಇವನ ಹತ್ರಕ್ಕೆ ನಡ್ಕೊಂಡು ಬರ್ತಿರೋ ಹಾಗೆ ಶಬ್ದ ಆಗೋದ್ರಿಂದ ತುಂಬಾ ಭಯ ಬಿದ್ದು ಒಂದು ಕಲ್ಲತ್ರ ಹೋಗಿ ಬಚ್ಚಿಕೊಂತಾನೆ. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಇವನ್ಗೆ ಗೊತ್ತಿಲ್ಲ ಇವನೊಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ. ಇವನು ರ್ಯಾಬಿಟ್ ನ ಹಿಡ್ಕೊಳ್ಳೋದಕ್ಕೆ ಯಾವ ತರ ಟ್ರ್ಯಾಪ್ ನ ಸೆಟ್ ಮಾಡಿ ಇರ್ತಾನೋ ಅದೇ ರೀತಿ ಈ ವ್ಯಕ್ತಿ ಹೀರೋನೇ ಹಿಡ್ಕೋಬೇಕು ಅಂತ ಹೇಳಿ ಒಂದು ದೊಡ್ಡ ಟ್ರಾಪ್ ನ ಸೆಟ್ ಮಾಡಿ ಇರ್ತಾನೆ. ಅದನ್ನ ನೋಡಿದಾಗ ಕ್ರಿಸ್ಗೆ ಅರ್ಥ ಆಗೋಗ್ಬಿಟ್ಟು ಒಂದು ಕೋಳ್ನು ಕೂಡ ಕದಲ್ಸ್ತೀರಾ ಅದರಿಂದ ಎಸ್ಕೇಪ್ ಆಗೋಗ್ಬಿಡ್ತಾನೆ. ಇದನ್ನ ನೋಡಿದ್ಮೇಲೆ ಅವನಿಗೆ 100% ಕನ್ಫರ್ಮ್ ಆಗೋಗ್ಬಿಡುತ್ತೆ, ಇದೆಲ್ಲ ಮಾಡ್ತಿರೋದು ನನ್ನ ಟೀಮ್ ಅಲ್ವೇ ಅಲ್ಲ. ಯಾಕಂದ್ರೆ ನನ್ನ ಟೀಮು ನನ್ನ ಪ್ರಾಣ ತೆಗೆಯೋದಕ್ಕೆ ಯಾವತ್ತೂ ಪ್ರಯತ್ನ ಮಾಡೋದಿಲ್ಲ, ಜಸ್ಟ್ ಫಾರ್ ಒನ್ ಕಂಟೆಂಟ್ ಗೋಸ್ಕರ ಮಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳಿ ಇವನು ಡಿಸೈಡ್ ಆಗಿದ್ದಾದ್ಮೇಲೆ ಇವನು ಹಾಕೊಂಡಿರೋ ಒಂದು ಶೆಲ್ಟರ್ ಹತ್ರಕ್ಕೆ ರಿಟರ್ನ್ ಬರ್ತಾನೆ. ಆವಾಗ ಇವನು ಚೆಸ್ ಬೋರ್ಡ್ ನ ಮೂವ್ ಮಾಡಿ ಇರ್ತಾನಲ್ವಾ, ಅದರಲ್ಲಿ ಬೇರೊಬ್ಬ ವ್ಯಕ್ತಿ ಒಂದು ಮೌನ ಮಾಡಿ ಇರ್ತಾನೆ. ಆವಾಗಿಂದ ಇವನ ಭಯ ಅನ್ನೋದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾರೋ ಒಬ್ರು ನನ್ನನ್ನ ಹತ್ಯೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದಕ್ಕೆ ನನ್ನನ್ನ ತುಂಬಾನೇ ಭಯ ಪಡಿಸಿ ಈ ಟ್ರಾಪ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ ಅಂತ, ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾರು ಟ್ರೈ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇವನ ಶೆಲ್ಟರ್ ಹತ್ರ 3 ಕ್ಯಾಮೆರಾಸ್ ನ ಸೆಟ್ ಮಾಡ್ತಾನೆ. ರಾತ್ರಿ ಇವನು ಮಲ್ಕೊಂಡಿರೋ ಒಂದು ಟೈಮಲ್ಲಿ ಯಾರಾದ್ರೂ ಬಂದು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಿದಾರ ಅಂತ ಕಂಡಿಡಿಯೋದಕ್ಕೆ. ಮಾರನೇ ದಿನ ಬೆಳಗ್ಗೆ ಇವನಿಗೆ ಎಚ್ಚರಿಕೆ ಆಗಿ ಕ್ಯಾಮೆರಾಸ್ ನ ಚೆಕ್ ಮಾಡೋದಕ್ಕೆ ಹೋಗ್ತಾನೆ. ಅವನು ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ
ಆ ಕ್ಯಾಮ್ರಾಸ್ ಎಲ್ಲ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರುತ್ತವೆ. ಆ ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿರೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಕ್ರಿಸ್ ಇವಾಗ ತನ್ನ ಶೋಗೋಸ್ಕರನೋ ಇಲ್ಲ ಸರ್ವೈವಲ್ ಸ್ಕಿಲ್ಸ್ ನ ಯೂಸ್ ಮಾಡ್ಬೇಕು ಅಂತನೋ ಈ ಕೆಲಸ ಮಾಡ್ತಿಲ್ಲ. ಇವನ್ಗಿಂತ ಇಂಟೆಲಿಜೆಂಟ್ ಆಗಿರೋ ಒಂದು ಮಿಸ್ಟೀರಿಯಸ್ ಥಿಂಗ್ ಕ್ರಿಯೇಚರ್ ಇವನ್ ಮೇಲೆನೆ ಇವನು ಯಾವ ತರ ಸರ್ವೈವಲ್ ಸ್ಕಿಲ್ಸ್ ನ ಅದಕ್ಕೆ ಹೇಳ್ಕೊಡ್ತಿದ್ದಾನೋ ಆ ಮಿಸ್ಟೀರಿಯಸ್ ಕ್ರಿಯೇಚರ್ ಇವನ್ ಮೇಲೆ ಅದೇ ಪ್ರಯೋಗ ಮಾಡ್ತಾ ಇರುತ್ತೆ. ಕ್ರಿಸ್ ಇವಾಗ ಮೆಂಟಲಿ ಫಿಸಿಕಲಿ ತುಂಬಾ ವೀಕ್ ಆಗೋಗ್ಬಿಟ್ಟಿರುತ್ತಾನೆ. ಇವನ್ಗೆ ತಿನ್ನೋದಕ್ಕೆ ಫುಡ್ ಇರೋದಿಲ್ಲ, ಕುಡಿಯೋದಕ್ಕೆ ನೀರ್ ಸಿಕ್ತಿರೋದಿಲ್ಲ. ಹೆಲ್ಪ್ಗೋಸ್ಕರ ತನ್ನ ಟೀಮ್ ನ ಕರೆಯೋಣ ಅಂದ್ರೆ ಸ್ಯಾಟಲೈಟ್ ಫೋನು ಕೂಡ ವರ್ಕ್ ಆಗ್ತಿಲ್ಲ. ಆ ಸ್ಯಾಟಲೈಟ್ ಫೋನ್ ನ ಕ್ರಿಸ್ ನ ಹತ್ಯೆ ಮಾಡ್ಬೇಕು ಅಂತ ನೋಡ್ತಾ ಇರೋ ವ್ಯಕ್ತಿನೇ ಎತ್ಕೊಂಡು ಹೊರಟೋಗ್ಬಿಟ್ಟು ಪೀಸ್ ಆಗಿ ಇಟ್ಟಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ್ಗೆ ತುಂಬಾ ಭಯ ಇರುತ್ತೆ. ಇವನನ್ನ ಅಬ್ಸರ್ವ್ ಮಾಡ್ತಿರೋ ವ್ಯಕ್ತಿ ಯಾವ ಟೈಮ್ ಅಲ್ಲಿ ಯಾವ ಕಡೆಯಿಂದ ಬಂದ ಹತ್ಯೆ ಮಾಡ್ತಾನೆ ಅಂತ ಇವನ್ಗೆ ಗೊತ್ತಿರೋದಿಲ್ಲ. ಅಂಡ್ ಹೀಗೆ ರೆಕಾರ್ಡ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಸಡನ್ ಆಗಿ ಕಾಡು ಮಧ್ಯದಲ್ಲಿ ದೊಡ್ಡದಾಗಿ ಶಬ್ದ ಕೇಳಿಸುತ್ತೆ. ಬಟ್ ಫಸ್ಟ್ ಟೈಮ್ ಶಬ್ದದ ಜೊತೆಗೆ ಏನೋ ಒಂದು ಫೋರ್ಸ್ ಬಂದು ಇವನನ್ನ ತಲ್ಲೋದ್ರಿಂದ ತುಂಬಾ ದೂರ ನೀರೊಳಗಡೆಗೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ್ಗೆ ತುಂಬಾ ಇಂಜುರೀಸ್ ಆಗ್ತವೆ. ಮೂಗಲ್ಲಿ ಕಿವಿಯಲ್ಲಿ ರಕ್ತ ಸೋರ್ತಾ ಇರುತ್ತೆ. ಹಾಗೋಯ್ತು, ನನ್ ಕತೆ ಮುಗೀತು. ಯಾವುದೋ ಒಂದು ಫೋರ್ಸ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತೈತೆ, ನಾನಿನ್ನ ರೆಸ್ಟ್ ತಗೊಳ್ಳೋದು ಬೇಡ ಅಂತ ಫಿಕ್ಸ್ ಆಗೋಗ್ಬಿಟ್ಟು ಕಂಟಿನ್ಯೂಸ್ಲಿ ಇವನು ಓಡೋದಕ್ಕೆ ಶುರು ಮಾಡ್ತಾನೆ. ನಾನು ಹೇಗಾದ್ರೂ ಸರಿ ಬದುಕ್ಬೇಕು, ಸರ್ವೈವ್ ಆಗ್ಬೇಕು ಅಂತ ಹೇಳಿ ಈ ಟೆನ್ಷನ್ ಅಲ್ಲಿ ಇವನು ಓಡ್ತಾ ಇರುವಾಗ ಬೈ ಮಿಸ್ ಆಗಿ ಒಂದು ಗುನಿ ಒಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆ ಟೈಮಲ್ಲಿ ಇವನಿಗೆ ಆಗಿರೋ ಇಂಜುರೀಸ್ ಜೊತೆಗೆ ಇನ್ನಷ್ಟು ಗಾಯಗಳು ಆಗ್ತವೆ. ಕ್ರಿಸ್ ಅನ್ಕಾನ್ಶಿಯಸ್ ಆಗ್ತಿರೋ ಒಂದು ಟೈಮಲ್ಲಿ ಗುನಿ ಮೇಲ್ಗಡೆ ಯಾರೋ ಒಬ್ಬ ವ್ಯಕ್ತಿ ಬಂದು ಇವನನ್ನ ಅಬ್ಸರ್ವ್ ಮಾಡ್ದಂಗೆ ನೋಡ್ದಂಗೆ ನಮ್ಗೆ ನೋಡಿಸ್ತಾರೆ. ತುಂಬಾ ಹೊತ್ತಾದ್ಮೇಲೆ ಇವನಿಗೆ ಎಚ್ಚರಿಕೆ ಆಗುತ್ತೆ. ಇವನ ಕೈಗೆ ದೊಡ್ಡ ಗಾಯ ಆಗಿರೋದ್ರಿಂದ ಅವನ ಶರ್ಟ್ ನ ಕಿತ್ತಾಕಿ ಬ್ಯಾಂಡೇಜ್ ಟೈಪ್ ಅಲ್ಲಿ ಅವನ ಕೈಗೆ ಕಟ್ಕೊಂತಾನೆ. ನಂತರ ಇವನು ತುಂಬಾ ಕಷ್ಟಪಟ್ಟು ಗುನಿಯಿಂದ ಆಚೆಗಡೆ ಬರ್ತಾನೆ. ಕ್ರಿಸ್ಗೆ ಇವಾಗ ಕೈ ಕಾಲುಗಳು ನಡಕ್ತಾ ಇರ್ತವೆ. ನನ್ ಮೇಲೆ ಯಾರು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ, ಯಾರು ಯಾವಾಗ ಯಾವ ಕಡೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೋ ಗೊತ್ತಿಲ್ಲ. ನಾನು ಇವಾಗ ಎಲ್ಗ್ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇವನು ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹೀಗೆ ಒಂದು ಡೈರೆಕ್ಷನ್ ಅಲ್ಲಿ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ತುಂಬಾ ಹೊಗೆ ಬರ್ತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇವನ ಟೀಮ್ ಮೆಂಬರ್ಸ್ ಅದೇ ಪ್ಲೇಸ್ ಅಲ್ಲಿ ಸ್ಟೇ ಆಗಿರ್ತಾರೆ ಅಂತ ಕ್ರಿಸ್ ಅರ್ಥ ಮಾಡ್ಕೊಂತಾನೆ. ಬಟ್ ಆ ಪ್ಲೇಸ್ ಅನ್ನೋದು ತುಂಬಾ ವರಸ್ಟ್ ಆಗಿ ಕ್ರಿಯೇಟ್ ಆಗೋಗ್ಬಿಟ್ಟಿರುತ್ತೆ. ಯಾರೋ ಬಂದು ಅಟ್ಯಾಕ್ ಮಾಡಿ ಅಬಾಂಡೆಡ್ ಆದಂಗೆ ಆ ಪ್ಲೇಸ್ ಆಗೋಗ್ಬಿಟ್ಟಿರುತ್ತೆ. ಆವಾಗ ಕ್ರಿಸ್ಗೆ ತನ್ನ ತಮ್ಮ ಕಾಣಿಸ್ಕೊಂತಾನೆ. ಇವನು ರ್ಯಾಬಿಟ್ ನ ಯಾವ ತರ ಒಂದು ಪ್ಲೇಸ್ ಅಲ್ಲಿ ಕಟ್ ಆಗ್ಬಿಟ್ಟಿರ್ತಾನೋ ಅದೇ ರೀತಿ ಅವನ ತಮ್ಮನ ಆ ವ್ಯಕ್ತಿ ಅಂದ್ರೆ ಮಿಸ್ಟೀರಿಯಸ್ ಕ್ರಿಯೇಚರ್ ಆಗಿರ್ಬೋದು, ಒಬ್ಬ ಮ್ಯಾನ್ ಆಗಿರ್ಬೋದು, ಅವನನ್ನ ಅದೇ ರೀತಿ ಕಟ್ಟಾಕ್ಬಿಟ್ಟು ಇರ್ತಾರೆ. ಕ್ರಿಸ್ ನೆಕ್ಸ್ಟ್ ಸೆಕೆಂಡ್ಗೆ ಅವನ ಹತ್ರಕ್ಕೆ ಹೋಗಿ ಅವನ ತಮ್ಮನ ಕಾಪಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಅವನು ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ. ಅದಕ್ಕೆ ಅವರು ಟೆಂಟ್ ಹಾಕೊಂಡು ಇರ್ತಾರಲ್ಲ, ರೇಡಿಯೋ ಹತ್ರಕ್ಕೆ ಬಂದ್ಬಿಟ್ಟು ಯಾರ ಹತ್ರ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇವನ್ಗೆ ಯಾವುದೇ ರೆಸ್ಪಾಂಡ್ ಅವ್ರ ಕಡೆಯಿಂದ ಬರೋದಿಲ್ಲ. ಪಕ್ಕದಲ್ಲೇ ಮೆಡಿಕಲ್ ಕಿಟ್ ಇದ್ರೆ ಅದನ್ನ ಎತ್ಕೊಂಡು ತನ್ನ ತಮ್ಮನ ಕಾಪಾಡೋದಕ್ಕಂತ ಟೆಂಟ್ ಇಂದ ಆಚೆಗಡೆ ಬರ್ತಾನೆ. ಫಾರ್ ದಿ ಫಸ್ಟ್ ಟೈಮ್ ಇವನನ್ನ ಯಾರು ಅಬ್ಸರ್ವ್ ಮಾಡ್ತಿರ್ತಾರೋ ಅದು ಇವನ ಫೇಸ್ ಟು ಫೇಸ್ ಬಂದು ನಿಂತ್ಕೊಳ್ಳುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದೊಂದು ಹ್ಯೂಮನೈಡ್ ಏಲಿಯನ್ ಕ್ರಿಯೇಚರ್. ಇವಾಗ ಕ್ರಿಸ್ಗೆ ಅರ್ಥ ಆಗುತ್ತೆ, ಈ ಕಾಡಿಗೆ ಬಂದಿರೋ ಸ್ಟಾರ್ಟಿಂಗ್ ಅಲ್ಲಿ ನೈಟ್ ಒಂದು ಆಸ್ಟ್ರಾಯ್ಡ್ ನೀರೊಳಗಡೆಗೆ ಬಿದ್ದೋಗ್ಬಿಟ್ಟಿರುತ್ತಲ್ವಾ, ಇದರಿಂದ ಅದರಲ್ಲಿರೋ ಫಿಶಸ್ ಎಲ್ಲ ಸತ್ತೋಗ್ಬಿಟ್ಟಿರ್ತವೆ. ಅದರ ಜೊತೆಗೆ ಇವನು ಯಾವ ತರ ಸರ್ವೈವ್ ಆಗ್ಬೇಕು, ಅನಿಮಲ್ ನ ಯಾವ ತರ ಕಟ್ ಮಾಡ್ಬೇಕು, ಟ್ರಾಪ್ ನ ಯಾವ ತರ ಸೆಟ್ ಮಾಡ್ಬೇಕು ಅನ್ನೋದನ್ನ ಇವನು ಯಾವ ತರ ಇಂಪ್ಲಿಮೆಂಟ್ ಮಾಡಿರ್ತಾನೋ ಅದನ್ನ ಎಕ್ಸಾಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿರೋದು ಬೇರೆ ಯಾವ್ದೋ ಅಲ್ಲ, ಈ ಏಲಿಯನ್ನೇ ಅಂತ. ಈ ಕ್ರಿಯೇಚರ್ ತನ್ನ ಟೀಮ್ ಮೆಂಬರ್ಸ್ ಚರ್ಮನ ಒಳಿತಾ ಇರೋದನ್ನ ನೋಡಿ ಕ್ರಿಸ್ ತುಂಬಾ ಭಯ ಪಡ್ತಾನೆ. ಆ ಟೈಮಲ್ಲಿ ಈ ಕ್ರಿಯೇಚರ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇರೋದನ್ನ ನೋಡಿ ಕ್ರಿಸ್ ಅದರಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೀವೇ ಗೆಸ್ ಮಾಡಿ, ಇಂತ ಒಂದು ಏಲಿಯನ್ ಮೇಲೆ ನೀವು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತೀರಾ? ಇಲ್ಲ, ಚಾನ್ಸೇ ಇಲ್ಲ. ಅದಕ್ಕೆ ಹೀರೋನು ಕೂಡ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಆವಾಗ ಹೀರೋಗೆ ಒಂದು ಐಡಿಯಾ ಬಂದು ಈ ಕ್ರಿಯೇಚರ್ ನ ಒಂದು ದೊಡ್ಡ ಗುನಿ ಹತ್ರಕ್ಕೆ ಕರ್ಕೊಂಡೋಗಿ ಇವನ ಹತ್ರ ಒಂದು ಕ್ಯಾಮೆರಾ ಫ್ಲಾಶ್ ಲೈಟ್ ಇರುತ್ತಲ್ವಾ, ಆ ಫ್ಲಾಶ್ ಲೈಟ್ ನ ಯೂಸ್ ಮಾಡ್ಕೊಂಡು ಆ ಕ್ರಿಯೇಚರ್ ನ ಗುನಿ ಒಳಗಡೆಗೆ ಬೀಳ್ಸ್ಬಿಡ್ತಾನೆ. ನಂತರ ಅದು ಗುನಿಯಿಂದ ಆಚೆಗಡೆ ಬರ್ತಿರೋ ಒಂದು ಟೈಮ್ ಅಲ್ಲಿ ಒಂದು ದೊಡ್ಡ ಕಲ್ಲು ಎತ್ಕೊಂಡು ಅದರ ತಲೆ ಮೇಲೆ ಹಾಕೋದ್ರಿಂದ ಕ್ರಿಯೇಚರ್ ಅನ್ಕಾನ್ಶಿಯಸ್ ಆಗೋಗ್ಬಿಡುತ್ತೆ. ನಂತರ ಇವನು ತನ್ನ ಬ್ರದರ್ ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳಿ ಅವನ ಹತ್ರಕ್ಕೆ ಬಂದ್ರೆ ಅಷ್ಟೊತ್ತಿಗೆ ಅವನು ಸತ್ತೋಗ್ಬಿಟ್ಟಿರ್ತಾನೆ. ಇವನ ಟೀಮ್ ಮೆಂಬರ್ಸ್ ಕೂಡ ಸತ್ತೋಗ್ಬಿಟ್ಟಿರೋದ್ರಿಂದ ಇವನು ಹೋಪ್ ನ ಕಳ್ಕೊಂಡ್ಬಿಡ್ತಾನೆ. ಇವನನ್ನ ರೆಸ್ಕ್ಯೂ ಮಾಡೋದಕ್ಕೆ ಯಾರು ಬರೋದಿಲ್ಲ ಅಂತ ಹೇಳಿ ಇವನು ಡಿಸೈಡ್ ಆಗೋಗ್ಬಿಡ್ತಾನೆ. ಅಂಡ್ ಲಾಸ್ಟ್ ಆಗಿ ಇವನು ಕ್ಯಾಮೆರಾ ಮುಂದೆ ಕುತ್ಕೊಂಡು ನಡೆದಿರೋ ಎಲ್ಲಾ ವಿಷಯನು ಹೇಳ್ಕೊಂಡಿದ್ದಾದ್ಮೇಲೆ ತನ್ನ ಫ್ಯಾಮಿಲಿ ಕಡೆಯಿಂದ ಒಂದು ವಿಡಿಯೋ ರೆಕಾರ್ಡ್ ನ ಸೆಂಡ್ ಮಾಡಿ ಇರ್ತಾರಲ್ವಾ, ಆ ವಿಡಿಯೋಸ್ ನ ನೋಡ್ತಿರೋ ಒಂದು ಟೈಮ್ ಅಲ್ಲಿ ತನ್ನ ಮಗಳು ಹೇಳಿರೋ ಒಂದು ಮಾತುಗಳನ್ನ ಕೇಳಿ ಇವನು ಮತ್ತೆ ಇನ್ ಸ್ವಲ್ಪ ಮೋಟಿವೇಟ್ ಆಗ್ತಾನೆ. ಇದರಿಂದ ಇವನು ಟೆಂಟ್ ಒಳಗಡೆಗೆ ಹೋಗಿ ಮ್ಯಾಪ್ ನ ಚೆಕ್ ಮಾಡಿದಾಗ ಇವನ್ಗೆ ಗೊತ್ತಾಗುತ್ತೆ ಇವನಿರೋ ಒಂದು ಪ್ಲೇಸ್ ಇಂದ ಸ್ವಲ್ಪ ದೂರದಲ್ಲೇ ಇವ್ರನ್ನ ಒಬ್ಬ ಗೈಡ್ ಕರ್ಕೊಂಡ್ ಬಂದಿರ್ತಾನಲ್ವಾ ಬೋಟ್ ಅಲ್ಲಿ, ಅವನ ಮನೆ ಸ್ವಲ್ಪ ಕಿಲೋಮೀಟರ್ ಆಚೆಗಡೆನೆ ಐತಿ ಅಂತ ಇವನ್ಗೆ ಗೊತ್ತಾಗೋದ್ರಿಂದ ಸರಿ ಇಲ್ಲೇ ಇದ್ದು ಸಾವುಗೋಸ್ಕರ ವೇಟ್ ಮಾಡೋದಕ್ಕೂ ಬದ್ಲು
ಅಲ್ಲಿಗಾದ್ರೂ ಹೋಗೋದು ಬೆಟರ್ ಅಂತ ಹೇಳಿ ಅವನ್ಗೆ ಬೇಕಾಗಿರೋ ಎಲ್ಲಾ ವಸ್ತುಗಳು ಎತ್ಕೊಂಡು ಅವನ ಜರ್ನಿನ ಶುರು ಮಾಡ್ತಾನೆ. ರಾತ್ರಿ ಆಗೋತಷ್ಟಿಗೆ ಆ ಗೈಡ್ ಮನೆ ಹತ್ರಕ್ಕೆ ಬರ್ತಾನೆ. ಆದ್ರೆ ಆ ಮನೆಯಲ್ಲಿ ಯಾರನ್ನು ಕೂಡ ಇವನ್ಗೆ ಕಾಣಿಸ್ಕೊಳ್ಳೋದಿಲ್ಲ. ಟಿವಿನ ಆನ್ ಮಾಡಿ ನೋಡ್ದಾಗ್ಲೇ ಇವನ ಮೈಂಡ್ ಬ್ಲಾಕ್ ಆಗೋ ಒಂದು ನ್ಯೂಸ್ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇನ್ ಅನ್ಕೊಂಡೇ ಇರ್ತಾನೆ, ಈ ಐಲ್ಯಾಂಡ್ ಅಲ್ಲಿ ಮಾತ್ರನೇ ಒಂದು ಏಲಿಯನ್ ಬಂದೈತೆ ಅಂತ. ಬಟ್ ಆ ನ್ಯೂಸ್ ಅಲ್ಲಿ ತುಂಬಾ ಏಲಿಯನ್ ಶಿಪ್ಸ್ ಭೂಮಿ ಮೇಲೆ ಲ್ಯಾಂಡ್ ಆಗಿದಾವೆ. ಅದ್ರ ಜೊತೆಗೆ ಮೈನ್ ಇಂಪಾರ್ಟೆಂಟ್ ಸಿಟೀಸ್ ಯಾವ್ದಿದಾವೋ ಅವುಗಳನ್ನೆಲ್ಲ ಏಲಿಯನ್ಸ್ ಸರ್ವನಾಶ ಮಾಡಾಕ್ಬಿಟ್ಟಿದಾವೆ ಅಂತ ಇವನ್ಗೆ ಗೊತ್ತಾಗುತ್ತೆ. ಅಂದ್ರೆ ಭೂಮಿ ಮೇಲೆ ಏಲಿಯನ್ ಇನ್ವೆನ್ಷನ್ ಅನ್ನೋದು ಆಲ್ರೆಡಿ ನಡ್ದೋಗ್ಬಿಟ್ಟೈತೆ ಅಂತ. ಇವನ ಹೆಂಡತಿ ಮಗನು ಕೂಡ ಇವಾಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅವ್ರನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳಿ ಅವನ ಮನೆಯಲ್ಲಿ ತಿನ್ನೋದಕ್ಕೆ ಫುಡ್ ಪ್ಯಾಕೆಟ್ಸ್ ಹಾಗೆ ಫುಡ್ ಕ್ಯಾನ್ಸ್ ನ ಎತ್ಕೊಂಡು ಈ ಗೈಡ್ ಗೆ ಸಂಬಂಧಪಟ್ಟಿರೋ ಒಂದು ಬೋಟ್ ಇರುತ್ತಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ಇಲ್ಲಿಂದ ಹೇಗಾದ್ರೂ ಸರಿ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂತಾನೆ. ಬೋಟ್ ಅಲ್ಲಿ ಹೋಗಿ ಕುತ್ಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಈ ಗೈಡ್ ಅಲ್ಲಿಗೆ ಬಂದು ಗನ್ನ ತೋರಿಸಿ ಇವನ್ಗೆ ಬೆದರಿಕೆ ಹಾಕ್ತಾನೆ, ನನ್ ಬೋಟ್ ನ ಬಿಟ್ಟು ಆಚೆ ಕಡೆ ಬಾ ಅಂತ. ಈ ಗೈಡ್ ನಮ್ಮ ಹೀರೋನ ಏನಾದ್ರೂ ಮಾಡ್ತಾನೆ ಅಂತ ಅನ್ಕೊಳ್ಳೋತಷ್ಟಿಗೆ ಅಲ್ಲಿಗೆ ಏಲಿಯನ್ನು ಎಂಟ್ರಿ ಕೊಟ್ಟು ಆ ಗೈಡ್ ನ ಸಾಯಿಸ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಏಲಿಯನ್ನು ತುಂಬಾ ಕೋಪದಲ್ಲಿ ಅಗ್ರೆಸಿವ್ ಆಗಿ ಹೀರೋ ಕಡೆ ನೋಡ್ಕೊಂಡು ಕಿರ್ಚಾಡ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಅದು ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಹೀರೋ ಆ ಬೋಟ್ಗೆ ಇರೋ ಒಂದು ಪ್ರೊಪಲರ್ ನ ಯೂಸ್ ಮಾಡ್ಕೊಂಡು ಏಲಿಯನ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಏಲಿಯನ್ನು ಪೀಸ್ ಆಗೋಗ್ಬಿಡುತ್ತೆ. ನಂತರ ಹೀರೋ ಸ್ವಲ್ಪ ಸಮಾಧಾನ ಆಗಿ ಅಮ್ಮಯ್ಯ ಇವಾಗ ನನ್ನ ಹೆಂಡತಿ ಮಗುನ ಕಾಪಾಡೋದಕ್ಕೆ ಹೋಗ್ತೀನಿ ಅಂತ ಅನ್ಕೊಂತಾನೆ. ಅದೇ ಟೈಮಲ್ಲಿ ಆಕಾಶದಲ್ಲಿ ಇನ್ನಷ್ಟು ಆಸ್ಟ್ರಾಯ್ಡ್ಸ್ ಭೂಮಿಗೆ ಬರ್ತಿರೋ ಹಾಗೆ ತೋರಿಸ್ತಾರೆ. ಅಂದ್ರೆ ಇವಾಗಿರೋ ಏಲಿಯನ್ಸ್ ಗಿಂತ ಇನ್ನ ಜಾಸ್ತಿ ಏಲಿಯನ್ಸ್ ಭೂಮಿ ಕಡೆ ಬರ್ತಿದಾವೆ ಅಂತ ಸ್ಕೇರಿಯಸ್ಟ್ ಎಂಡಿಂಗ್ ನ ತೋರಿಸಿ ಮೂವಿನ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಈ ಮೂವಿಗೆ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ಮೀಟ್ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.